ಒಬ್ಬರನ್ನ ಬಚಾವ್ ಮಾಡೋದಕ್ಕೆ ಇನ್ನೊಬ್ಬರಿಗೆ ಶಿಕ್ಷೆ ಅಂತೆ. ಗೊತ್ತಿಲ್ಲ ಅಪ್ಪ ಹೆಂಗ್ ಇದನ್ನ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಂತ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇದೇ ಬಳ್ಳಾರಿಯ ರಕ್ತ ಸಿಕ್ತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ $1 ಮಿಲಿಯನ್ ಪ್ರಶ್ನೆಯಾಗಿರೋದು ಮೃತ ರಾಜಶೇಖರ್ ಎದೆ ಹೊಕ್ಕಿರುವ ಆ ಗುಂಡು ಯಾರದ್ದು ಅಂತ. ಪೊಲೀಸರದ್ದ ಅಥವಾ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಕೂತ್ಕೊಂಡು ಕೆಲ ಗನ್ಮ್ಯಾನ್ಗಳು ಕೂಡ ಅಲ್ಲಿದ್ರಲ್ಲ, ಫೈರ್ ಮಾಡಿದ್ರಲ್ಲ, ಅವರ ಗುಂಡೇಟು ಆತನ ಎದೆ ಹೊಕ್ಕಿದ್ದ? ಈ ಪ್ರಶ್ನೆ ಈ ಕ್ಷಣಕ್ಕೂ ಇದೆ. ಯುವಕನ ಎದೆ ಸೀಳಿದ ಗುಂಡು ಯಾರ ಗನ್ನದ್ದು? ರಾಜಶೇಖರ್ನನ್ನ ಶೂಟ್ ಮಾಡಿದ್ದು ಯಾರು? ಉದ್ದೇಶಪೂರ್ವಕವಾ ಅಥವಾ ಆಕಸ್ಮಿಕನ? ಪೊಲೀಸರ ಬುಲೆಟ್, ಪ್ರೈವೇಟ್ ಗನ್ ಮ್ಯಾನ್ ಬುಲೆಟ್ ಆತನ ಎದೆ ಹೊಕ್ಕಿದ್ದು? ರಾಜಶೇಖರ್ ದೇಹದಲ್ಲಿದ್ದ ಬುಲೆಟ್ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಬುಲೆಟ್ ಅಂತೆ. 12mm ಸಿಂಗಲ್ ಬೋರ್ ಬುಲೆಟ್ ಗನ್ ಯಾರದ್ದು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಸಾವಿಗೆ ಕಾರಣ ಖಾಕಿ ಗುಂಡೇಟ, ಗನ್ ಮ್ಯಾನ್ ಫೈರ್ ಮಾಡಿದ್ದು ಕಾರಣ ಆಗೋಯ್ತಾ? ಜನಾರ್ದನ ರೆಡ್ಡಿ ತೋರಿಸಿದ ಬುಲೆಟ್ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಬಾಡಿ ಗಾರ್ಡ್ಸ್ ಗನ್ಗಳಿಂದ ಸೀಸ್ ಮಾಡಿದ್ದಾರಂತೆ. ಗನ್ಗಳನ್ನ ಪೊಲೀಸರು ತನಿಖೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿ ರವಿಕುಮಾರ್ ನೇತೃತ್ವದಲ್ಲೇ ಈ ತನಿಖೆ ಪ್ರಾರಂಭ ಆಗಿದೆ. ತನಿಖೆಯಲ್ಲಿ ಬಯಲಾಗುತ್ತಾ ಅಸಲಿ ಗುಂಡಿನ ಸತ್ಯ ಅನ್ನೋದು ಪ್ರಶ್ನೆ. ಬ್ಯಾನರ್ ಬ್ಯಾಟಲ್ ನಲ್ಲಿ ಅಮಾಯಕನ ದೇಹ ಹೊಕ್ಕಿದ್ದು ಯಾವ ಬುಲೆಟ್? ಯಾರ ಬುಲೆಟ್? ಪ್ರಶ್ನೆ ಇರೋದು ಯಾರ ಬುಲೆಟ್ ಹೌದು, ಇದು ಉದ್ದೇಶಪೂರ್ವಕನ ಅಥವಾ ಆಕಸ್ಮಿಕವಾಗಿ ಆಗಿರದ? ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾಗತ್ತೆ. ಇಲ್ಲ ಹಿಂಗೆ ಆಗಬೇಕಾಗಿತ್ತು ಈ ಸಂಘರ್ಷ, ಒಬ್ಬನ ಜೀವನೇ ಹೋಗಬೇಕು ಅನ್ನುವಂತ ಉದ್ದೇಶ ಇದ್ದಿದ್ರೆ ಈ ಆಂಗಲ್ ಅಲ್ಲೂ ಕೂಡ ತನಿಖೆ ಪ್ರಾರಂಭ ಆಗಿದೆ ಪೊಲೀಸರಿಂದ. ಪೊಲೀಸರ ಸ್ಪಷ್ಟೀಕರಣದ ಪ್ರಕಾರ ನಮ್ಮ ಬುಲೆಟ್ ನ ಗುಂಡಲ್ಲ ಅನ್ನುವಂತಹ ವಿಚಾರಗಳು ಪ್ರಾಥಮಿಕವಾಗಿ ಸಿಗ್ತಾ ಇತ್ತು ನಿನ್ನೆ ತನಕ. ಬಟ್ ತನಿಖೆಯಿಂದಲೇ ಗೊತ್ತಾಗಬೇಕು, ಪೊಲೀಸರು ಫೈರ್ ಮಾಡಿದಾಗ ಆ ಬುಲೆಟ್ ಆತನ ಎದೆ ಹೋಗ್ತಾ ಅಥವಾ ಈ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅಲ್ಲಿ ಕೂತ್ಕೊಂಡು ಬ್ಯಾನರ್ ಕಟ್ಸೋದಕ್ಕೆ ಇವ್ರನ್ನೆಲ್ಲ ಹತ್ತಿಸಿದ್ರಲ್ಲ, ಆಗ ಆತ್ಮರಕ್ಷಣೆಗಾಗಿ ಆತನ ಜೊತೆಗಿದ್ದಂತ ಅಂಗರಕ್ಷಕರು ಕೂಡ ಫೈರ್ ಮಾಡಿದ್ರಲ್ಲ, ಆ ಫೈರ್ ನಿಂದ ಏನಾದ್ರೂ ಗುಂಡೇಟು ಆತನ ಎದೆ ಸೀಳ್ತಾ? ಈ ಪ್ರಶ್ನೆ ಇದೆ. ಹಂಗಾಗಿ ತನಿಖೆಯಿಂದಲೇ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಒಂದು ಉತ್ತರ ಸಿಗಬೇಕು. ಗೊತ್ತಿಲ್ಲ, ಕೆಲ ವಸ್ತುಗಳನ್ನ ಕೂಡ ಅಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ, ಸಿಕ್ಕಿರುವ ಬುಲೆಟ್ ಗಳನ್ನ ಸೀಸ್ ಮಾಡಿದ್ದಾರೆ. ಹಂಗಾಗಿ ಒಂದು ರಿಪೋರ್ಟ್ ಬರೋ ತನಕ ನಾವು ನೀವು ಕಾಯಲೇಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಯಾರ ಬುಲೆಟ್ ರಾಜಶೇಖರ್ ಅವರ ಎದೆ ಹೊಕ್ಕಿದ್ದು ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಆಗ್ತಾ ಇದೆ. ಅದರ ಜೊತೆಗೆ ಇದು ಉದ್ದೇಶ ಪೂರ್ವಕನ ಆಕಸ್ಮಿಕವನ? ಇದ್ರ ಬಗ್ಗೆ ಕೂಡ ಮೋಸ್ಟ್ಲಿ ತನಿಖೆ ಆಗಬೇಕು ಅಂತ ಅನ್ಸುತ್ತೆ. ಏನ್ ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರುತಿ, ಏನು ಹೊಸ ವರ್ಷದ ದಿನ ಸಂಜೆ ಹೊತ್ತಲ್ಲಿ ಏನು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದಂತ ಗುಂಪು ಘರ್ಷಣೆ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ಸಾಕಷ್ಟು ಹರಸಾಹಸನ್ನು ಪಟ್ಟರು. ನಿನ್ನೆ ಸಂಜೆ ವೇಳೆಗೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿರ್ತಕ್ಕಂಥದ್ದು. ಯಾವಾಗ ಬಳ್ಳಾರಿ ನಗರದ ಪರಿಸ್ಥಿತಿ ಹತೋಟಿಗೆ ಬಂತು, ಆಗ ಏನು ಈ ಒಂದು ಗುಂಡು ಹಾರಿಸಿದ್ದು ಅಂದ್ರೆ ಮೃತ ರಾಜಶೇಖರನ ದೇಹದೊಳಗೆ ಹೊಕ್ಕಿರ್ತಕ್ಕಂಥ ಗುಂಡು ಯಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರೆ ತನಿಖೆ ಚುರುಕಾಗಿ ನಡೀತಾ ಇರ್ತಕ್ಕಂಥದ್ದು. ಈ ತನಿಖೆಯ ಜವಾಬ್ದಾರಿಯನ್ನ ಬಳ್ಳಾರಿ ಅಡಿಷನಲ್ ಎಸ್ ಪಿ ಕೆಪಿ ರವಿಕುಮಾರ್ ಅವರ ಹೆಗಲಿಗೆ ಹಾಕಿದ್ದು. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಜನಾರ್ದನ ರೆಡ್ಡಿ ಅವರ 4 ಜನ, ಅಂದ್ರೆ ಜನಾರ್ದನ್ ರೆಡ್ಡಿಯ 2 ಅಂಗರಕ್ಷಕರು ಸೇರಿದಂತೆ ಅವರ ಪತ್ನಿ 2 ಅಂಗರಕ್ಷಕರು, 4 ಜನ ಅಂಗರಕ್ಷಕರ ಬಳಿ ಇರ್ತಕ್ಕಂತ ಶಸ್ತ್ರಾಸ್ತ್ರಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಅವರ ಗನ್ಮ್ಯಾನ್ ಗಳಿಂದಲೂ ಕೂಡ ವೆಪನ್ಸ್ ಅನ್ನ ವಶಕ್ಕೆ ಪಡೆದು ಆ ಗುಂಡುಗಳನ್ನ ಪರಿಶೀಲನೆ ಮಾಡ್ತಕ್ಕಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ನಿಂದಲೂ ಗನ್ ಅನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಭರತ್ ರೆಡ್ಡಿ ಅವರ ಏನು ಸರ್ಕಾರಿ ಗನ್ಮ್ಯಾನ್ ಗಳಿದ್ರು, ಅಂದ್ರೆ ಪೊಲೀಸರೇನಿದ್ರು, ಅವರಿಂದಲೂ ಕೂಡ
ಗನ್ಗಳನ್ನ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನ ಆರಂಭಿಸಿದ್ರೆ ಆ ಒಂದು ಸ್ಥಳದಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ 12mm ಬುಲೆಟ್ ಇವ ಮೈ ಹೊಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆ ಕಡೆ ಹಾರಿಸಿದಂತ ಗುಂಡು 0.7mm ಅಂತಕ್ಕಂಥದ್ದು. ಒಟ್ಟು ಅಲ್ಲಿ 2 ರೀತಿಯ ಗುಂಡುಗಳು ಹರಿದ್ರಿಂದ ಪೊಲೀಸರು ಅದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿರ್ತಕ್ಕಂಥದ್ದು. 2 ಕಡೆ ಅಂದ್ರೆ ಭಾರತ ರೆಡ್ಡಿ ಅವರ ಕಡೆಯಿಂದ 11 ಜನರ ವಿರುದ್ಧ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಜನಾರ್ದನ ರೆಡ್ಡಿ ಅವರ ಕಡೆಯಿಂದ ಸುಮಾರು 40ಕ್ಕೂ ಹೆಚ್ಚು ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ದೂರನ್ನ ಕೂಡ ಕೊಡಲಾಗಿದೆ. ಅದರ ಜೊತೆಗೆ ಏನು ಸ್ವತಃ ಜನಾರ್ದನ್ ರೆಡ್ಡಿ ನನ್ನನ್ನೇ ಕೊಲ್ಲಲಿಕ್ಕೆ ಬಂದಿದ್ರು ಅನ್ನುವಂತ ನಿಟ್ಟಿನಲ್ಲಿ ಗುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ದೂರನ್ನ ಇದೀಗ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸುಮಾರು 48 ಗಂಟೆಗಳು ಅಂದ್ರೆ ಮೊನ್ನೆ ನಡೆದಂತ ಗಲಭೆ ನಡೆದ್ರು ಕೂಡ ಇಲ್ಲಿವರೆಗೂ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ ಅನ್ನುವಂಥದ್ದು. ಸೊ ಪೊಲೀಸರ ತನಿಖೆ ಇದೀಗ ಸಾಕಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ಈ ಏನು ರಾಜಶೇಖರ್ನ ದೇಹದಲ್ಲಿ ಹೋಗಿರ್ತಕ್ಕಂಥ ಬುಲೆಟ್ ಯಾರ್ದು, ಇದು ಖಾಸಗಿ ಅಂಗರಕ್ಷಕರು ಹಾರಿಸಿರ್ತಕ್ಕಂಥ ಗುಂಡ ಅಥವಾ ಪೊಲೀಸರಿಂದ ಹೋಗಿರ್ತಕ್ಕಂಥ ಗುಂಡ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರೆ, ಏನು ಪೊಲೀಸ್ ಇಲಾಖೆಯಿಂದ ಕೊಡ್ತಕ್ಕಂಥ ಅಂದ್ರೆ ಗನ್ಮ್ಯಾನ್ಗಳಿಗೆ ಕೊಡ್ತಕ್ಕಂಥ ರಿವಾಲ್ವರ್ ನಿಂದ ಹಾರಿದ ಗುಂಡಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕಂಥದ್ದು. ಇದು ಖಾಸಗಿಯವರ ಗುಂಡು ಯಾವ ಕಡೆಯಿಂದ ಬಂದಿದ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ವೆಂಕಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.